ಹಾಯ್ ನಮಸ್ಕಾರ ಎಲ್ರಿಗೂ. ಮೊದಲನೇ ಬಾರಿಗೆ ನಮ್ಮೂರಲ್ಲಿ ನಮ್ಮ ಕುಚುಕು ಫ್ರೆಂಡ್ಸ್ ಜೊತೆಗೆ ಇವತ್ತು ಹೊರಗಡೆ ಹೋಗೋದು ನಾನಾಗಿದೆ. ಅದಕ್ಕೆ ಏನಂತೀರಾ ಶು? ಏನಿಲ್ಲ ನಾಗೋರೆ, ನೀವು ನಮ್ಮ ಊರಿಗೆ ಬಂದಿರಲ್ಲ, ಅದಕ್ಕೆ ನಿಮ್ಗೆ ಕರ್ಕೊಂಡು ಹೊಂಟೇವಿ. ಆ್ಯಕ್ಚುಲಿ ಇವತ್ತು ಎಲ್ಲಿ ಹೋಗ್ತಾ ಇರೋದು? ಇದು ದಬದಬಿ ಅಂತ ನೋಡಿ, ದಬದಬಿ ಫಾಲ್ಸ್. ಅಂದರೆ ನಾವು ನಮ್ಮ ಕಲಬುರಗಿ ಆಲ್ಮೋಸ್ಟ್ ಎಲ್ಲ ಫಾಲ್ಸ್ ಎಲ್ಲ ಕಡಿಮೆ. ಫಸ್ಟ್ ಟೈಮ್ ಯಾವುದೋ ಒಂದು ಅಬುದಬಿ ಗೊತ್ತಿಲ್ಲ, ಯಾವುದೋ ಫಾಲ್ಸ್ ಕರ್ಕೊಂಡು ಹೋಗ್ತಾರೆ ನಮ್ಮ ಪ್ರೀತಿಯ ಗೆಳೆಯ ಶು ಅಣ್ಣ. ಏನಂದ್ರಪ್ಪ? ಹೌದು ಅಣ್ಣ, ಹೌದು. ಈಗ ಆ್ಯಕ್ಚುಲಿ ಸಿಟಿಯಿಂದ ಹೊರಗಡೆ ಹೋಗಬೇಕು. ಇದು ನಮ್ಮ ಔಟರ್ ರಿಂಗ್ ರೋಡು. ಇದು ನಮ್ಮ ವಾಸು ಅಂತ, ವಾಸುದೇವ, ಅಲ್ತಾಫ್ ಅಂತ, ಮಾಣಿಕ್ ಅಂತ ಇವೆಲ್ಲ ನಮ್ಮ ಹಳೆ ಕ್ಯಾಂಡಿಡೇಟ್ಗಳು. ಇವತ್ತು ಆಫ್ಟರ್ ಲಾಂಗ್ ಟೈಮ್ ಎಲ್ಲ ನಮ್ಮ ಸುವರ್ಣದ ಆಶೀರ್ವಾದ ಹೇಳಲ್ಲ. ಹೌದು ನಮ್ಮದೇ ಪ್ಲ್ಯಾನು. ಹೋಗ್ತಾ ಇದ್ದೀವಿ ಹೋಗೋಣ. ಹಾಯ್ ನಮಸ್ಕಾರ ಎಲ್ರಿಗೂ. ಹೇಳ್ದ ಹಾಗೆ ಇವತ್ತು ನಾವು ಹೋಗ್ತಾ ಇರೋದು ದಬಿ ಫಾಲ್ಸ್ ಮತ್ತು ಗವಿಸಿದ್ದೇಶ್ವರ ಮಠಕ್ಕೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಗುಲ್ಬರ್ಗದಿಂದ ಕರೆಕ್ಟಾಗಿ 110ರಿಂದ 120 ಕಿಲೋಮೀಟರ್ ದೂರದಲ್ಲಿರುವಂಥ 2 ಪ್ಲೇಸ್ನ ನಾವು ಇವತ್ತು ಕವರ್ ಮಾಡೋಕ್ಕೆ ಹೊರಟಿದ್ವಿ. ಇವಾಗ ನಾವು ಚಹಾ ಕುಡಿಯೋಕೆ ಚಹಾ ಕುಡಿಯೋಕೆ ಇಳಂಗಿದ್ವಿ. ಇಲ್ಲಿ ನಮ್ಮ ಲ್ಯಾಂಗ್ವೇಜ್ ಇರಬೇಕು. ಈ ಸರ್ತಿ ಮಾಡ್ತಾ ಇರೋದು ಏನಕ್ಕೆ ಅಂದರೆ ಈ ಸರ್ತಿ ಫುಲ್ಲು ನಮ್ಮ ಲ್ಯಾಂಗ್ವೇಜಲ್ಲಿ ಇರಬೇಕು. ಚಹಾ ಕುಡಿಯೋಕೆ ಇಳಿದೀವಿ. ಕರೆಕ್ಟಾಗಿ ಒಂದು ಚಹಾ ಕುಡ್ಕೊಂಡು ಇಲ್ಲಿಂದ 1 ಅವರ್ ಬರ್ರಿ ಫಸ್ಟ್ ಚಹಾ ಕುಡ್ದು ಆಮೇಲೆ ಎಲ್ಲ ಎಷ್ಟನೇ ಮಿಕ್ಸ್ ಬರ್ತಾವ ನೋಡ್ರಿ. ಹಾಂ ಇರಲಿ ಫಿಕ್ಸ್. ಎಷ್ಟನೇ ಚಿಪ್ಸ್ ತಿಮ್ಮದೀಗ? ಅಲ್ಲೇ ಒಟ್ಟಿಗೆ ತಿಂತೀರ, ಊಟ ಮಾಡಿರ್ಲಿ ಮಾಡಿಲ್ಲ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ಹಂಗ ಹಳ್ಳಿ ಜನಪದ ಹಾಡಕ್ಕೆ ಸಾಕು ಸಂಬರ ಆಯ್ತು. ಮತ್ತೇನು ತೋಲೆ ವಾಸ ಇದು ತೋಲಿಲ್ಲ ಅದು ತೊಳತಾನ. ಈಗ ನಾವು ಮೊದಲನೇ ಬಾರಿಗೆ ಹೋಗ್ತಾ ಇರೋದು ಗವಿಸಿದ್ದೇಶ್ವರ ಟೆಂಪಲ್ಗೆ. ಇಲ್ಲಿಂದ ಸರಿಸುಮಾರು 5 ಕಿಲೋಮೀಟರ್ ದೂರ. ಅದಕ್ಕೆ ಕಾಡನ್ನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ನಾವು ಗೊತ್ತಲ್ಲ, ಚೆನ್ನಾಗಿರೋ ಪ್ಲೇಸ್ ಕಂಡ್ರೆ ಚೆನ್ನಾಗಿರೋ ಫೋಟೋ ಮತ್ತು ವಿಡಿಯೋ ಬೇಕೇ ಬೇಕು ಗುರು ಅಂದ್ಕೊಂಡು ನಾವು ಚೆನ್ನಾಗಿರೋ ಸ್ಪಾಟಲ್ಲಿ ನಿಂತ್ಕೊಂಡು ವಿಡಿಯೋ ಮತ್ತು ಫೋಟೋಗ್ರಫಿನ ಮಾಡೋಕ್ಕೆ ರೆಡಿಯಾಗಿದ್ವಿ. ಮೈಸೂರು ಬಿಟ್ಟು ಗುಲ್ಬರ್ಗ ಬಂದು ಇಲ್ಲಿ ಕರ್ಕೊಂಡ್ ಬಂದು ಫುಲ್ ಎಂಜಾಯ್ ಮಾಡ್ಸತ್ತಾರ. ಇದಕ್ಕೆಲ್ಲ ರೆಸ್ಪಾನ್ಸಿಬಿಲಿಟಿ ಯಾರು ತಗೊಂಡಿರೋದು ಮತ್ತೆ ಸ್ಪಾನ್ಸರ್ ಆಗಿರೋದೆಲ್ಲ ಎಲ್ಲ ವಿಡಿಯೋ ಫೋಟೋಂಗು ಮತ್ತೆ ಫೋಟೋ ಮತ್ತೆ ವಿಡಿಯೋ ಶೂಟಿಂಗ್ ಎಸ್ಪೆಷಲಿ ಇವತ್ತು ಎಲ್ರಿಗೆ ಸ್ಪಾನ್ಸರ್ ಮಾಡಿರೋಂತ ನಮ್ಮ ನಾಯಕ ಶಿವಣ್ಣಗೆ ಜೈ. ಮ್ಯಾಗ್ ಬೀಳೆ ರೈಟ್. ಇನ್ನು ಕೆಲವು ನಿಮಿಷದಲ್ಲಿ ನಾವು ಗವಿಸಿದ್ದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಚೆನ್ನಾಗಿರೋ ಸಿಂಡಿ ಮತ್ತು ಚೆನ್ನಾಗಿರೋ ವ್ಯೂ ಬಂತು ಅಂದರೆ ನಮಗೊತ್ತಲ್ಲ, ಚೆನ್ನಾಗಿರೋ ವೀಡಿಯೋ ಮತ್ತು ಫೋಟೋ ಶೂಟಿಂಗ್ಗೆ ಎತ್ತಿದ್ಕೆ ಅಂತ ನಮ್ಮ ಶಿವಣ್ಣ
ಅಲ್ಲಿಂದ ಇಲ್ಲಿ ತನಕ ವಿಡಿಯೋ ಮಾಡ್ಕೊತವ್ರೆ ನನ್ನ ಮಗ. ಹೋಗೋಣ ಅನ್ಕೊಂಡ 5 ಕಿಲೋಮೀಟರ್ ರೈಟಿಗೆ ಹೋಗೋಣ. ಫೈನಲಿ ನಾವು ಗವಿಸಿದ್ದೇಶ್ವರ ಟೆಂಪಲ್ಗೆ ಬಂದೇ ಬಿಟ್ವಿ. ಇದು ಘಾಟ್ ಪ್ರದೇಶ ಆಗಿರೋದ್ರಿಂದ ಪೊಲೀಸರು ಇದ್ದಾರೆ. ಇದರಿಂದ ಪಕ್ಷಿಣಿಸ್ತಾ ನೀರು ಯಾವಾಗ ಬಂದಿದ್ದೀವಿ ನಾವಿಲ್ಲಿ? ನೀರು ಕಾಣಿಸಲ್ಲ. ಫೈನಲಿ ವಿ ರೀಚ್ ಗವಿಸಿದ್ದೇಶ್ವರ ಟೆಂಪಲ್. ಈಗ ಮಾಡಲಿ ಈಗ ಏನಾದ್ರು ಹೇಳ್ಬೇಕು. ಅವ್ನು ಮಾತಾಡಲ್ಲ. ಇವಾಗ ನಾವು ಬಂದ್ಬಿಟ್ಟಿವಿ ಮಹಾದ್ವಾರ ಅಂದ್ರೆ ಗವಿಸಿದ್ದೇಶ್ವರ ಟೆಂಪಲ್ಗೆ ಬರ್ಬೇಕಂದ್ರೆ ಸಖತ್ತಾಗಿ ದೀಪದ ಇಲ್ಲಿ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಆಲ್ಮೋಸ್ಟ್ ಒಂದು 13-14 ವರ್ಷ ಹಿಂದ್ಗಡೆ ಬಂದಿದ್ವಿ. ಅಂದರೆ ಚಿಕ್ಕವ್ರು ಆರ್ಡ್ರು ಮದುವೆಗೆ ಫಸ್ಟ್ ಟೈಮ್ ಇವಾಗ ಎಲ್ಲ ಫ್ರೆಂಡ್ ಸರ್ಕಲಲ್ಲಿ ನೋಡೋಕೆ ಬರ್ತಾ ಇದ್ದೀವಿ. ಅಲ್ಲಿ ನೋಡಿ ಸಖತ್ತಾಗಿದೆ. ಫ್ಯಾಮಿಲಿ ಆಲ್ಮೋಸ್ಟ್ ಅಲ್ಲಿ ಒಳಗೆ ಗುಡಿನ ಇಲ್ಲಣ್ಣ? ಹಾಂ ರೈಟ್ ನಾನು ಟ್ರಿಪ್ಪಿಗೆ ಬಂದಿದ್ದೆ ಅಲ್ಲಿ ಒಳಗದ ಮೂಲ್ಯಾಗ ಒಳಗದ ನೀರ ಮೈ ತೊಯ್ತು ಹೋಗ್ಬಾರ್ದು ಅಷ್ಟೇ. ಬಾರಪ್ಪ ಮುಂಬರಲ್ಲಿ ವಿಡಿಯೋದಾಗ ಬರ್ಬೇಕು 9 ವರ್ಷ ಸರಿ 15 ವರ್ಷ ಆದ್ಮೇಲೆ ಒಳಗೆ ಇಲ್ಲಿ ಮಳೆಗಾಲ ಇರೋದ್ರಿಂದ ಸಾಕತ್ತಾಗಿ ಮನೆ ರೀಚ್ ಆಗಿದ್ವಿ. ನೋಡೋಣ ಒಂದು ರೆಸಿಪ್ ಕೊಡೋಣ ಮತ್ತೆ ಬಿಡೋ ಬಟ್ಟೆ ನೋಡೋಣ. ಮನೆ ನೀರಾಗಿ ನೀರು ನೋಡೋಣ. ಆ್ಯಕ್ಚುಲಿ ದೇವರಿರೋದು ಒಳಗಡೆ, ಅಂದರೆ ನೀರಿನ ಒಳಗಡೆ ಒಂದು ಚಿಕ್ಕದಾದ ಟೆಂಪಲ್ ಇದೆ. ಅಲ್ಲೇ ಇರೋದು ಗವಿಸಿದ್ದೇಶ್ವರ ಅವರು. ಅದನ್ನು ನಾವು ದರ್ಶನ ಮಾಡಬೇಕು ಅಂದರೆ ಈ ನೀರನ್ನ ಕ್ರಾಸ್ ಮಾಡಿಕೊಂಡು ಒಳಗಡೆಯಿಂದ ಹೋಗಬೇಕು ಅಂತ ಹೇಳಿದರು. ನಮಗೆ ಅಷ್ಟು ಧೈರ್ಯ ಇರಲಿಲ್ಲ ಅಂದ್ಕೊಂಡು ಅಲ್ಲಿಂದಾನೇ ನಾವು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಜನ ಒಳಗಡೆ ಹೋಗೋದನ್ನ ನೋಡ್ತಾ ಇದ್ವಿ. ಆ್ಯಕ್ಚುಲಿ ಮಳೆ ಬಂದಿರೋದ್ರಿಂದ ನೀರು ಫೋರ್ಸು ಜಾಸ್ತಿನೇ ಇತ್ತು. ಆ ಫೋರ್ಸಲ್ಲಿ ಒಳಗಡೆ ಹೋಗೋಕ್ಕೆ ಜನ ತಿನ್ಕಾಡ್ತಾಯಿದ್ರು. ಆದರೂ ನಾನು ನೀನು ಅಂದ್ಕೊಂಡು ಹಾಗೋ ಹೀಗೋ ಮಾಡಿಕೊಂಡು ಕೆಲವು ಜನ ಒಳಗಡೆ ಹೋಗಿ ಪೂಜೆ ಮಾಡಿಕೊಂಡು ಹೊರಗಡೆ ಬಂದೇ ಬಿಟ್ಟರು. ಅದರಲ್ಲಿ ನಮ್ಮ ರಾಜ ಹುಲಿ ಪಿಕ್ ತಗೊಳ್ಳೋಕ್ಕೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಅಂದ್ಕೊಂಡು ಅಣ್ಣ ಒಂದು ಪಿಕ್ನ ಈ ಥರ ಪೋಸ್ ಕೊಟ್ಟೇ ಬಿಟ್ಟ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ ಕಳ್ಸಿ ಆಚೆ. ನೋಡ್ಕೊಂಡು ಮತ್ತೆ ವಾಪಸ್ ಹೋಗ್ತಾ ಇದೀವಿ. ವಾಪಸ್ ಅಂದ್ರೆ ಈಗ ಹೋಗ್ತಾ ಇದ್ದೀವಿ ಕಬ್ಬರಿ ಫಾಲ್ಸ್ ಅಂತ. ಇಲ್ಲಿಂದ ಆಲ್ಮೋಸ್ಟ್ ಎಷ್ಟು ಕಿಲೋಮೀಟ್ರು?
25 ಕಿಲೋಮೀಟರ್ ಇರ್ಬೋದು ಮ್ಯಾಕ್ಸಿಮಮ್. ಒಳಗಡೆ ಹೋಗ್ಬೇಕಂತ ಅನ್ಕೊಂಡಿದ್ದೀವಿ. ಮಳೆ ಮಾಡಿದ್ರೆ ನೀರು ಫೋರ್ಸ್ ಜಾಸ್ತಿ ಆಗಿರೋದ್ರಿಂದ ಒಳಗಡೆ ಹೋಗಕ್ ಆಗ್ತಾ ಇಲ್ಲ. ಬಟ್ ನಾವು ಹಾಕೊಂಡಿರೋದು ಒಂದೇ ಜೊತೆ ಡ್ರೆಸ್ಸು. ಈ ಥರ ಇರುತ್ತೆ ನಾನು ಅನ್ಕೊಂಡಿರ್ಲಿಲ್ಲ. ಎಲ್ಲ ಹೋಗ್ಬೇಕು ಹೇಳಿದ್ರೆ ಏನಾದ್ರು ಮಾಡ್ತಿದ್ವಿ, ಪರವಾಗಿಲ್ಲ ಹೋಗಿದ್ವಿ. ನಾವು ನೀರು ಫೋರ್ಸ್ಗೆ ಎದುರ್ಕೊಂಡು ಮತ್ತೆ ವಾಪಸ್ ಬರ್ತಾ ಇದ್ವಿ. ಮತ್ತೆ ಸಿಗೋಣ ಮುಂದಿನ ರವಿಯಿಂದ ನೀರು ಬರ್ತಾ ಇದೆ. ಇದೊಂಥರ ಪವಾಡ ಅಂತ ಹೇಳೋಕೆ ಆಶ್ಚರ್ಯ ಪಡೋದೇನು ಹೊಸ ವಿಷಯ ಅಂತ ಅದಕ್ಕಾಗಲ್ಲ. ನಮ್ಮಲ್ಲಿ ಮಾತಾಡ್ತೀನಿ ಪವಾಡ ಅಂತ ಹೇಳೋದಿಲ್ಲ, ಯಾವಾಗಲೂ ಬರ್ತಾ ಇರುತ್ತದ. ಆದರೂ ಇಷ್ಟು ಆಗಲ್ಲ ಅಂದ್ರೆ ಇದವ್ರು ಒಂದು ಪವಾಡ ಅಂತ ಹೇಳ್ಬೇಕು. ಯಾಕಂದ್ರೆ ಅದು ಕಲ್ಲು ಒಳಗಡೆ ಹೆಂಗೆ ಐತಿ ಹೋಗೋದೊಂದು ಅಸಾಧ್ಯ ಅಂತಲೇ ಹೇಳ್ಬೋದು. ಬಟ್ ಪರ್ಟಿಕ್ಯುಲರ್ ಆಗಿ ಒಳಗಡೆ ಹೋಗ್ಬೇಕು ಧೈರ್ಯ ಬೇಕು. ಯಾಕೆ ನೀರು ಆಲ್ಮೋಸ್ಟ್ ಸ್ಕೂಲಿಂದ 4th grade ಜೊತೆ ಇರುತ್ತೆ. ಆ ನೀರನ್ನ ಕಟ್ಕೊಂಡು ನಾವು ಒಳಗಡೆ ಹೋಗಿ ಪೂಜೆ ಮಾಡ್ಕೊಂಡು ತೆಂಗಿನಕಾಯಿನ ಹೊಡ್ಕೊಂಡು ಹೊರಗಡೆ ಬರಬೇಕು ಅಂದ್ರೆ ಸ್ವಲ್ಪ ಧೈರ್ಯ ಬೇಕು. ಅದಕ್ಕೆ ನಮ್ಮ ಜನ ಗೊತ್ತಿಲ್ಲ, ಉತ್ತರ ಕನ್ನಡ ನೋಡಿ ಹೆಂಗೆ ನೀರಿಲ್ಲ ಇದೇ ನಮ್ಮ ಲೆಕ್ಕ. ಯಾವ ಫಾಲ್ಸ್ ಇದು? ದಬ್ದಬಿ ಫಾಲ್ಸ್. ದಬ್ದಬಿ ಫಾಲ್ಸ್ನ ಕಂಪ್ಲೀಟ್ ಆಗಿ ನೋಡಿದ್ವಿ. ಇದೇ ನಮ್ಮ ಊರ್ಲೇ ನಮ್ದು ಆ್ಯಕ್ಚುಲಿ ಯಾದಗಿರಿ ಡಿಸ್ಟಿಕಲ್ಲಿ ಬರೋದು. ಫಸ್ಟ್ ಟೈಮ್ ನಾನು ಕೂಡ ನೋಡಿರಲಿಲ್ಲ ನಮ್ಮ ಬರಡು ಭೂಮಿಯಲ್ಲೂ ಫಾಲ್ಸ್ ಇದೆ ಅಂತ. ದಬ್ದಬಿ ಫಾಲ್ಸಿಗೆ ಬಂದಿದ್ವಿ. ಅದು ಕೆಳಗಡೆ ಹೋಗ್ಬೇಕು ಅಂತ ತಿಳ್ಕೊಂಡಿದ್ವಿ. ನೋಡೋಣ ನಡ್ರಿ, ಹೋಗೋ ತೆಳಗಿಂದ ಟ್ರೈ ಮಾಡೋಣ. ರೋಡು ಒಳಗಡೆ ಹೋಗೋಕ್ಕೆ ಇತ್ತು ಅಂದರೆ ಹೋಗೋಣ, ಇಲ್ಲ ಅಂದರೆ ಇಲ್ಲ. ನಡ್ರಿ. ಇಲ್ಲಿವರೆಗೂ ಬಂದಿದ್ದೀವಿ ದಬ್ದಬಿ ಫಾಲ್ಸ್ ನೋಡಕ್ಕೆ ಗುಲ್ಬರ್ಗದಿಂದ. ಅಟ್ಲೀಸ್ಟ್ ಇವರು ನಾಗರಾಜ್ ಜೇಸಿ ಅಂತ ಮೈಸೂರಿನಿಂದ ಬಂದಿದ್ರು. ಇವರು ನಮ್ದು ಹೊಸ ಪಾರ್ಟಿ ಅಂತ ಹೇಳೋಕೆ ನಾನು ಆಶ್ಚರ್ಯ ಪಡಲ್ಲ. ಬಂದಿವಿ, ಸರ್ ನೋಡಿದ್ರೆ ಬಿಡಲ್ಲ ಅಂತ ಹೇಳ್ತಾರೆ. ಭಾಳ ಅಫ್ಸೋಸ್ ಆಯಿತು. ಅದಕ್ಕೆ ರಿಟರ್ನ್ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ದಬ್ದಬಿ ಫಾಲ್ಸ್ ಪ್ರವೇಶವನ್ನು ತಾತ್ಕಾಲಿಕವಾಗಿ ನಿಷೇಧಿಸಲಾಗಿದೆ. ಮಳೆ ಬಂದಿರೋದ್ರಿಂದ ನೀರು ಜಾಸ್ತಿ ಆಗಿದೆ, ಅದಕ್ಕೆ ಒಳಗಡೆ ಎಂಟ್ರಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಏನು ಮಾಡೋಕ್ಕಾಗಲ್ಲ. ನಡೀರಿ ಮತ್ತು ನಮ್ಮ ಮನೆ ಕಡೆ. ರೈಟ್, ಬನ್ನಿ ಗೈಸ್. ಹೇಳೇ ಇಲ್ಲ. ಆ್ಯಕ್ಚುಲಿ ಫಾಲ್ಸ್ನ ನೋಡೋಕೆ ಬಂದ್ರಿ ಅದೆಲ್ಲ ಗೌರ್ಮೆಂಟಿಂದ ಸ್ಟಿಕ್ ಆರ್ಡರ್ ಆಗಿರೋದ್ರಿಂದ ಒಳಗಡೆ ಯಾರು ಬಿಡ್ತಾ ಇಲ್ಲ. ಅಲ್ರಿ ಸರ, ಆಲ್ರೆಡಿ ಇಲ್ಲಿ 3 ಡೆತ್ ಆಗಿದೆ ಅಂತೆ ಮಳೆಗಾಲದಲ್ಲಿ. ಅದಕ್ಕೆ ಸ್ವಲ್ಪ ಸ್ಟಿಕ್ ಆಗಿ ಬಿಡ್ತಾರೆ. ಫೈನಲಿ ಇಲ್ಲಿವರೆಗೂ ಬಂದು ದಬ್ದಬಿ ಫಾಲ್ಸ್ನ ನೋಡ್ತೇನೆ ವಾಪಸ್ ಹೋಗ್ತಾ ಇರೋದು. ಏನಾದರೂ ಮಾಡಬೇಕು ಅಂತ ಎಲ್ಲಾದ್ರೂ ಚೆನ್ನಾಗಿರೋ ಪ್ಲೇಸ್ ಹೋಗ್ತಾ ಇದ್ವಿ. ನೋಡೋಣ, ಹೊಡ್ಕೊಂಡು ಚೆನ್ನಾಗಿರೋ ವಿಡಿಯೋ ಮಾಡ್ಕೊಂಡು ಮತ್ತೆ ಅದೇ ಗೊತ್ತಲ್ಲ ಎಲ್ಲ ಹುಡುಗರೆಲ್ಲ ಫುಲ್ಲು ಟಯರ್ಡ್ ಹಾಕ್ಕೊಂಡು ನಾರ್ಮಲಾಗಿ ನಿಂತವ್ರೆ. ನೋಡೋಣ, ಇಲ್ಲಿಂದ ಮತ್ತೆ ವ್ಯೂ ಸಿಕ್ಕಿದೆ. ಒಂದು 5 ಮಿನಿಟ್ಸ್ ವೇಟ್ ಮಾಡಿಕೊಂಡು ಫುಡ್ ತಗೊಳ್ಳೋಣ. ಭಾಷಾ ಆ್ಯಕ್ಚುಲಿ ಚೆನ್ನಾಗಿರೋ ಪ್ಲೇಸ್ ಕಂಡ್ರೆ ನಾವು ಚೆನ್ನಾಗಿರೋ ವಿಡಿಯೋ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಶಿವಗೆ ಚೆನ್ನಾಗಿರೋ ಪ್ಲೇಸ್ನ ಕಂಡ್ರೆ ಏನೋ ಒಂದು ವಿಡಿಯೋ ಮಾಡಬೇಕಣ್ಣ, ಒಂದು ಚೆನ್ನಾಗಿರೋ ವಿಡಿಯೋ ಬರಲೇಬೇಕು ಅಂದ್ಕೊಂಡು ಪ್ರಾಕ್ಟೀಸ್ ಮಾಡಿಕೊಂಡು ಒಂದು ಚೆನ್ನಾಗಿರೋ ವಿಡಿಯೋ ಮಾಡೇ ಬಿಟ್ವಿ. ನಿಲ್ಸು 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 ನಿಲ್ಸು. ಬ್ಯಾಕ್ 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 ಬಾ. ಫಾರ್ವರ್ಡ್ ಮಾಡೋ, ಫಾರ್ವರ್ಡ್ ಮಾಡೋ. ಸೂಪರ್ ಅಲ್ಲ. ಅದೇ ಚುರುಕು ನೋಟ ಸಾಂಗ್ ಹಚ್ಚಿರೋದ. ಯಾವ್ದಣ್ಣ? ಚುರುಕು ನೋಟ ಸಾಂಗ್ ಕನ್ನಡ ಹಚ್ಚು.
ಓ ನಡ್ಕೋತ ಬಾಣ ಹಂಗೆ. ಜನ ಹಿಂದಕ್ಕೆ ತಗೊಂಬಣಿ. ಇನ್ನೊಮ್ ಇಷ್ಟಾಗಲ್ಲ ಕಟ್ ಮಾಡ್ತಾನೆ ಆಸೆ. ಹೀಗೆ ಟ್ರಿಪ್ನ ಎಂಜಾಯ್ ಮಾಡಿಕೊಂಡು ಅಲ್ಲೇ ಇರುವಂತಹ ಸಣ್ಣದಾಗಿರೋ ಸ್ಟಾರ್ಸ್ನ ತಿನ್ಕೊಂಡು ನಾವು ನಮ್ಮ ನಡೆ ಮನೆ ಕಡೆ ಅನ್ಕೊಂಡು ಕಾರಲ್ಲಿ ಎಂಜಾಯ್ ಮಾಡಿಕೊಂಡು ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದು ನಮ್ಮ ಉತ್ತರ ಕರ್ನಾಟಕದ ಚೆನ್ನಾಗಿರೋ ಸಾಂಗ್ ಹಾಕಿಲ್ಲ ಅಂದರೆ ಹೇಗೆ ಗುರು ಅನ್ಕೊಂಡು ನಮ್ಮ ಕಾರಲ್ಲಿ ಉತ್ತರ ಕರ್ನಾಟಕದ ಒಂದು ಬೆಸ್ಟ್ ಸಂಗೀತ ಅಂದರೆ ಒಂದು ಮ್ಯೂಸಿಕ್ನ ಹಾಕೊಂಡು ನಾವು ಸಾಕಾತಾಗಿ ಎಂಜಾಯ್ ಮಾಡಿಕೊಂಡು ಹಾಗೆ ಹೋಗ್ತಾ ಇದ್ವಿ. ನನ್ನ ಗಂಡ ಹಂಗಂತ ನನ್ನ ಗಂಡ ಹಿಂಗಂತ ಮೆರಿಯಾತಿದರ ಪೀಲೆ ಒಲ್ಲಾಗಿ ಬರನವ ನಿಂಗ ಮಾಡಿಸಿದಿ ಊರು ಮಂದಿ ತರಪೀಲೆ ಹುಟ್ಟಿದ ಪ್ರೀತಿ ಒಳ್ಳೆ ಊಟದಂಗ ಹೋದೊಗದಿ ಗುರುಪೀಲೆ ಇಷ್ಟೆಲ್ಲ ಮ್ಯಾಗ ನೀ ಯಾವಕ್ಕಿ ಹೋಗ ಗೊತ್ತಿಲ್ಲ ನನಗ ಸೇಡಿಟ್ಟಿ ನನ್ನ ಮ್ಯಾಗ ಸಿಕ್ಕಿಲ್ಲ ನಿನ್ನ ಮ್ಯಾಗ ಇರ ನೀನು ಚಂದಂಗ ಮರ್ಯಾದೆ ಕೈಯಾಕ ನಿಂತರ ನನಗಲ್ಲ ಬಾಳೊತ್ತಿನ ದಗದ ಸುಮ್ಮ ಬಿಟ್ಟನ ತಿಳಿದ ಹುಟ್ಟಿದ ಊರಿಗೆ ಆದರ ನನ್ನ ಕಟ್ಟಿ ಬಡಿತಾರ ಪಟ್ಟ ಮನೆಗೆ ಹೋಗಿ ನಟ್ಟಗ ಮಾಡತಿ ಸಂಸಾರ. ಎಷ್ಟು ಕಿಲೋಮೀಟರ್ ನಮ್ಮೂರಿಂದ ಈಗ ಏನೋ ಬಂದಿದೆ ಎಷ್ಟು ಒಂದು 60 ಕಿಲೋಮೀಟರ್ ಯಾವ್ದೊಂದು ಹಳ್ಳಿ ಬಂದೈತಿ. ಇಲ್ಲಿ ಮಾಡಕ್ಕೆ ಹೋಗ್ಬಿಡ್ತೇವೆ. ಒಂದು ಗಾಡಿ ಮುಗಿದು ಒಂದೇ ಹೊಂಟಾರ ಮಂದಿ. ಇದು ನಮ್ಮ ಹಳ್ಳಿ. ಇದೆಲ್ಲ ತೊಗರಿ ಬಿಟ್ಟರೆ ನಿಮ್ಗೆ ಏನೂ ಕಾಣಿಸಂಗಿಲ್ಲ. ಅದೇ ನಮ್ಮ ಸುಳ್ಳು ಹೇಳಿ ಸಾಕಾಯ್ತು. ಅಲ್ಲಿ ತೊಗರಿ ವಯಸ್ಸಲ್ಲಿ ಕಡೆಲ್ಲ ಈ ಥರ ಅಲ್ಲಿ ಕಾಣಿಸುತ್ತಲ್ಲ ಹಂಗೆ ಜೂ ಮಾಡು ಹುಲಿ. ನಾವು ಹಳ್ಳಿ ಕಡೆ ಏನಪ್ಪ ಅಂದ್ರೆ ಇರೋದು ಸಣ್ಣ ರೋಡ. ಆ ರೋಡಿನ ಮ್ಯಾಗ ಹೆಸರು ಕಾಳ ಏನೇನಂತಾರ ಬೆಳೆದಿದ್ದೆಲ್ಲ ತಂದು ರೋಡಿಗೆ ಹಾಕ್ಬಿಡ್ತಾರ. ಈ ಗಾಡಿ ಸ್ಲೋ ತೊಗೊಂಡು ಹೋಗ್ಬೇಕು. ಜಾಸ್ತಿ ಏನಾದ್ರು ಕೊಡ್ದಂಗೆ ಹೊಡಿತಾರೆ ನಿಂದಿರಿಸಿ. ಇದೆಲ್ಲ ಅವ್ರ ಜಾಗ, ಇದು ಗೌರ್ಮೆಂಟ್ ಜಾಗ ಅಲ್ಲ, ಅವ್ರ ಜಾಗ. ರಾಶಿ ಮಾಡೋದು ಹಿಂಗ್ ಗಾಡಿ ಮುಗಿತು. ಇದೇ ಕೆಲಸ ನಮ್ಮ ಮಂದಿ ಹಿಂಗ್ ನೋಡಪ್ಪ ಹೆಂಗ ಅಲ್ಲಿ ಆಕ್ಚುಲಿ ಡಬ್ಬಿಂಗ್ ಫಾಲ್ಸು ಮತ್ತೆ ನೋಡ್ಕೊಂಡು ನಮ್ಮ ಟ್ರಿಪ್ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಕೊಂಡು ನಾವು ನಮ್ಮ ಮನೆ ಕಡೆ ಅನ್ಕೊಂಡು ಇಲ್ಲಿಂದ 100-150 ಕಿಲೋಮೀಟರ್ ದೂರ ಆಗುತ್ತೆ. ಕರೆಕ್ಟಾಗಿ ಒಂದು 2-2.5 ಗಂಟೆ ಬೇಕು.
ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ಕೊಂಡು ಸ್ಲೋ ಆಗಿ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಹೋಗೋಣ ಮತ್ತೆ ಹೀಗೆ ಮುಂದಿನ ವಿಡಿಯೋ ಸಿಗೋಣ ಅನ್ಕೊಂಡು ಎಲ್ರಿಗೂ ನಮಸ್ಕಾರ, ಶರಣ್ ರೇಪ ಅನ್ಕೊಂಡು ಕ್ಲೋಸ್ ಮಾಡ್ತಾ ಇದೀನಿ ವಿಡಿಯೋನ. ಬಾಯ್.